ಇನ್ನೊಂದ್ಸಲ ಮಾಡ್ರಿ ಏಯ್ ಕಾಕ ಇರೋ ಅಪ್ಪಾಜಿ ಇನ್ನೊಂದ್ಸಲ ಮಾಡ್ರಿ ನಾವು ಬಂದು ಈ ಊರ ಹೆಣ್ಮಗು. ನಮಗೆ ಮಧುರಮ್ಮ ಜಾತ್ರೆ ಅಂದ್ರೆ ತುಂಬಾ ಇಷ್ಟ. ಬರ್ತೀವಿ, ವರ್ಷಕ್ಕೊಂದ್ಸಲ ಬಂದು ತುಂಬಾ ಚೆನ್ನಾಗಿ ಎಲ್ಲರನ್ನು ಆಚರಣೆ ಮಾಡ್ತಾ ಇರ್ತಾರೆ. ಚೆನ್ನಾಗೆಲ್ಲ ಆಚರಣೆ. ಇದು ಎಷ್ಟು ದಿನ ನಡೆಯುತ್ತೆ? ಇದು 3 ದಿನ ನಡೀತೈತೆ. ಅದಕ್ಕೆ 3 ದಿನ ತುಂಬಾ ಚೆನ್ನಾಗಿ ಆಚರಿಸ್ತೀವಿ. ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಕಟ್ಟಬೇಕು, ಎಂಜಾಯ್ ಮಾಡ್ಬೇಕು ಅಂತ ಎಲ್ಲಾರು ಚೆನ್ನಾಗಿ. ಇವಾಗ ಈ ರಥ ಹೋಗ್ತಾ ಇದೆಯಲ್ಲ, ಮತ್ತೆ ರಿಟರ್ನ್ ಯಾವಾಗ ಬರುತ್ತೆ? ಮಂಗಳವಾರ ಬರುತ್ತೆ. ಮಂಗಳವಾರ ಏನ್ ಸ್ಪೆಷಲ್ ಇರುತ್ತೆ? ಏನ್ ಸ್ಪೆಷಲ್ ಇಲ್ಲ, ಎಲ್ಲರೂ ಬೆಳಗ್ಗೆ ಹೋಗ್ತಾರೆ, ಕರ್ಕೊ ಬಂದು ಊರೊಳಗೆ ನಿಲ್ಲಿಸಿ ಮತ್ತೆ ಇದ್ ಮಾಡ್ತಾರೆ. ಇದನ್ನ ಯಾವಾಗ ಬಿಚ್ತಾರೆ? ಮಳೆ ಬಂದ ಮೇಲೆ ಬಿಚ್ಚುತ್ತಾರೆ. ಮಳೆ ಬಂದಿಲ್ಲ ಅಂದ್ರೆ ನೀರನ್ನ ಒಯ್ದು ತೆಗಿತಾರೆ. ಈ ಜಾತ್ರೆಗೆ ಹೊರಡ್ಬೇಕಾದ್ರೆ ಮರಿನೇ ಹೊಡಿತಾರೆ, ಏನು ಯಾಕೆ ಅಂತ? ಅದು ಆವಾಗಿಂದ ಬಂದಿರೋ ಪದ್ಧತಿ. ಅದು ಕರಿ ಕಡ್ದು ಮುಂದೆ ಎಲ್ಲ ಕೋಣ ಕಡಿತಾ ಇದ್ರಂತೆ. ಇವಾಗ ಅದು ಅನುಮತಿ ಇಲ್ಲ ಅಂತ ಕುರಿ ಹೊಡೆದು ಎಲ್ಲ ಆಚರಿಸ್ತಾರೆ. ಮತ್ತೆ ಬಂದು ನಿಲ್ಬೇಕಾದ್ರೂ ನೋಡಿತಾರ ಹೆಂಗೆ? ಇಲ್ಲ ದೃಷ್ಟಿಗೆ ಅಂತ. ಮಾಡ್ತೀವಿ. ಮಾಡ್ಲೇಬೇಕು, ಎಲ್ಲರೂ ಮಾಡ್ಬೇಕು ಅಂತ ನಾವು ಕೋರ್ಕೊಂತ ಇದ್ದೀವಿ. ರಥೋತ್ಸವ ಮೇಲೆ ನಮ್ಮ ಮಗನೇ. ಹೌದ್ರಾ? ಅವರೇ ಮಾಡೋದು. ಇಷ್ಟೊಂದು ಎತ್ಕೊಂಡು ಬಂದಿದೆಯಲ್ಲ ಅಕ್ಕ, ಏನು ಹೇಳ್ತೀರಾ? ಪ್ರಕಾಶ್ ಅವರು ಏನೋ ಎತ್ತುಗಳೆಲ್ಲ ನಮ್ದೇ ಇರ್ಲಿ ಅಂತ ಏನೋ ಕರ್ಕೊಂಡ್ ಬಂದಿದ್ದಾರೆ. ಮುಂದೆ ವರ್ಷ ಇನ್ನ 101 ಜೋರಾಗಿ ಮಾಡೋಣ ಅಂತ 101 ಅಂತ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಗೂ ಒಳ್ಳೇದಾಗ್ಲಿ. ಅಕ್ಕ, ಇದು ತೇರು ಹೊಡ್ಬೇಕಾದ್ರೆ ಒಂದ್ ಮರಿ ಹೊಡಿತಾರೆ, ಯಾಕೆ? ಅದು ದಿಷ್ಟಿಗೆ. ರಥೋತ್ಸವ ಅದು ದಿಷ್ಟಿಗೆ ಕುರಿ ಹೊಡೆದ್ರೆ ರಕ್ತ ಸೋಗಿಸಿದ್ರೆ ಅದು ಮುಂದೆ ಹೋಗೋದು, ಇಲ್ದಿದ್ರೆ ಹೋಗಲ್ಲ. ಓಕೆ. ಕುರಿ ಹೋದ್ರೆ ರಕ್ತ ಹೊಡಿತೀರ ಇದ್ರೆ ರಥ ಮುಂದಕ್ಕೆ ಹೋಗಲ್ಲ. ಬೇರೆ ಕುರಿನೆಲ್ಲ ತಂದು ಹೊಡಿಲೇಬೇಕು. ಇದು ಎಷ್ಟು ದಿನ ನಡೆಯುತ್ತೆ? ಇಲ್ಲ, ಗುರುವಾರ ಜಲ್ದಚ್ಚ ದೀಪ, ಶುಕ್ರವಾರ ಕುರಿ ಹೊಡಿ ದೀಪಗಳು, ಶನಿವಾರ ರಥ ಹೋಗುತ್ತೆ, ಭಾನುವಾರ ಪರಿಷೆ, ಸೋಮವಾರ ಅಲ್ಲೇ ಇರುತ್ತೆ, ಮಂಗಳವಾರ ವಾಪಸ್ ಬರ್ಬಿಟ್ಟು. ಮಂಗಳವಾರ ಏನಾದ್ರು ಸ್ಪೆಷಲ್ ಇರುತ್ತಾ ಹೆಂಗೆ? ಅಲ್ಲಿ ಪಾನಕ, ನೀರ್ ಮಜ್ಜಿಗೆ. ಅಕ್ಕ, ಇದ್ರನ್ನ ಬಿಚ್ಚೋದು ಯಾವಾಗ ಬಿಚ್ತಾರೆ? ಮಳೆ ಬೀಳ್ಬೇಕು, ಅದಕ್ಕೆ ಮಳೆ ಬಿದ್ರೆ ಬಿತ್ತ ಮೇಲೆ ಅದೊಂದು ಸಾಂಗ್ ಯಾವತ್ತು ಚಂದಾಗಿ ಮಾಡ್ತಾರೆ. ಇಲ್ಲಿ ರಾಮಸಾಗರದಲ್ಲಿ ಕಟ್ಟೋರು, ರಾಮಸಾಗರ ನಾನು ಅಲ್ಲಿ ಕಟ್ಟಿಲ್ಲ 4 ವರ್ಷದಿಂದ. ಅಲ್ಲಿ 3 ದಿನಕ್ಕೆ ಹಬ್ಬ ಮಾಡಿದ್ರು. ನಾವು ಅಲ್ಲಿ ಮಾಲೂರ್ ಹತ್ರ ಅರ್ಶನಳ್ಳಿ, ಅಲ್ಲಿ ನಾವು ಹುಟ್ಟಿದ ಮನೆಗೆ ಬಂದಿದ್ದೀವಿ. ಓಕೆ.
ಬಿಡಿ